ಹಾಯ್ ಗೆಳೆಯರೆ, ನಾನು ಇವತ್ತು ನಿಮಗೆ ರುಬಿಕ್ಸ್ ಕ್ಯೂಬ್ನ ಹೇಗೆ ಫುಲ್ ಕಂಪ್ಲೀಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಫಸ್ಟ್ ನೀವು ರುಬಿಕ್ಸ್ ಕ್ಯೂಬ್ ತಗೊಳ್ಳುವಾಗ ಇದು ಫುಲ್ ಕಂಪ್ಲೀಟ್ ಆಗಿರುತ್ತೆ. ಆಮೇಲೆ ಇದನ್ನು ಮಿಕ್ಸ್ ಆದಮೇಲೆ ಮತ್ತೆ ಇದೇ ಥರ ಕಂಪ್ಲೀಟ್ ಮಾಡೋದು ಹೇಗೆ ಅಂತ ನಿಮಗೆ ಗೊತ್ತಿರಲ್ಲ. ಇದಕ್ಕೆ ಹೇಳ್ಕೊಡ್ತೀನಿ. ಇದರಲ್ಲಿ ನೀವು ನೋಡ್ಬೋದು, ಇದು ಮಧ್ಯ ಬಂದು ಒಂದು ಪಾನು, ಅಂದರೆ ಇದ್ರ ಅಕ್ಕಪಕ್ಕ ಯಾವುದು ಕಲರ್ ಇಲ್ಲ. ಇದು 2 ಪಾನು ನೀವು ನೋಡ್ಬೋದು. ಇಲ್ಲೊಂದು ಕಲರ್ ಇದೆ, ಇಲ್ಲೊಂದು ಕಲರ್ ಇದೆ. ಇದು 2, ಇದು 3 ಕಲರ್ ಬಾಕ್ಸು, ಇದು 1, ಹಾಗೆ ಇದು 2, ಇದು 3. ಈ ಯಾವುದೇ ನಾವು ಈ ರುಬಿಕ್ಸ್ ಕ್ಯೂಬ್ನ ಕಂಪ್ಲೀಟ್ ಮಾಡಬೇಕಂದ್ರೆ ಇಲ್ಲಿ 6 ಕಲರ್ ಇರುತ್ತೆ. ಆ 6 ಕಲರಲ್ಲಿ ಯಾವುದಾದ್ರೂ ಒಂದು ಚೂಸ್ ಮಾಡೋದು. ಜಸ್ಟ್ ಥಿಂಕ್ ನಾವು ಈಗ ರೆಡ್ನ ಚೂಸ್ ಮಾಡೋದಾ, ಆದರೆ ರೆಡ್ ಚೂಸ್ ಮಾಡಿಬಿಟ್ಟು ಇಡೀ ರುಬಿಕ್ಸ್ ಕ್ಯೂಬ್ನ ನಾವು ಕಂಪ್ಲೀಟ್ ಮಾಡಬೇಕು ಅಂದರೆ ಫಸ್ಟು ರೆಡ್ ಮಧ್ಯದಲ್ಲಿರೋದು ನಾವು ಹುಡುಕಬೇಕು. ಆದರೆ ಇಲ್ಲಿ ಎಲ್ಲೋ ಇದೆ, ಇಲ್ಲಿ ರೆಡ್ ಇದೆ. ಈ ರೆಡ್ಡನ್ನ ಚೂಸ್ ಮಾಡಿಬಿಟ್ಟು ಇಡೀ ರುಬಿಕ್ಸ್ ಕ್ಯೂಬ್ನ ನಾವು ಕಂಪ್ಲೀಟ್ ಮಾಡಬೇಕು. ನಾವು ಈಗ ರೆಡ್ಡನ್ನು ಚೂಸ್ ಮಾಡಿದ್ಮೇಲೆ ಆ ಮಧ್ಯದ ರೆಡ್ನೇ ಯಾವಾಗಲೂ ಹಿಡ್ಕೊಂಡು ಆ ಸೈಡು ಈ ಸೈಡೆಲ್ಲ ಫುಲ್ ಕಂಪ್ಲೀಟ್ ಮಾಡಬೇಕು. ಫಸ್ಟು ನಾವು ರುಬಿಕ್ಸ್ ಕ್ಯೂಬ್ನ ಕಂಪ್ಲೀಟ್ ಮಾಡೋದ್ರಲ್ಲಿ ಫಸ್ಟ್ ಸ್ಟೆಪ್ ಏನಂದರೆ ಇಲ್ಲಿ ರೆಡ್ ಇರಬೇಕು, ಇಲ್ಲಿ ರೆಡ್ ಇರಬೇಕು ಮತ್ತು ಇಲ್ಲಿ ರೆಡ್ ಇರಬೇಕು. ಈ ಆಕಾರದಲ್ಲಿ ಫಸ್ಟು ಪ್ಲಸ್ ಮಾಡಿದಾಗ ಈಗ ಇಲ್ಲಿ ರೆಡ್ ಬೇಕು ಮತ್ತು ಇಲ್ಲಿ ಈ 3 ಕಡೆ ರೆಡ್ ಬೇಕು. ಇಲ್ಲಿ ಬಂದು ಬಿಟ್ಟಿದೆ ಆಗಲೇ. ಈಗ ಈ 3 ಕಲರ್ ರೆಡ್ ಬರಬೇಕು. ಇಲ್ಲಿರೋ ಪ್ಯಾನ್ನ ನಾವು ಇಲ್ಲಿಗೆ ತಗೋಬರೋಕ್ಕಾಗಲ್ಲ. ಇಲ್ಲಿರೋ ಪ್ಯಾನ್ನೇ ಹುಡುಕ್ಬೇಕು ನಾವು. ಹಾಗಾಗಿ ನೋಡಿದ್ರೆ ಇಲ್ಲೊಂದು ರೆಡ್ ಇದೆ. ಇದೇ ರೆಡ್ನ ನಾವು ಮೇಲ್ಗಡೆ ತೊಗೋಬೋದು. ಮೇಲ್ಗಡೆ ತೊಗೊಂಡ್ರೆ ಇಲ್ಲಿ ರೆಡ್ ಆಗುತ್ತೆ. ಈಗ ಪ್ಲಸ್ ಆಕಾರದಲ್ಲಿ ಬೇಕಂದರೆ ನಮಗೆ ಇಲ್ಲಿ ಒಂದು ರೆಡ್ ಬೇಕು, ಇಲ್ಲಿ ಒಂದು ರೆಡ್ ಬೇಕು. ಹಾಗೆ ನೋಡಿದರೆ ಇಲ್ಲೊಂದು ರೆಡ್ ಇದೆ, ಇಲ್ಲಿ ಮತ್ತು ಇಲ್ಲೊಂದು ರೆಡ್ ಇದೆ. ಇಲ್ಲಿರೋ ರೆಡ್ಡು ಇಲ್ಲಿಂದ ತರಬೇಕು, ಇಲ್ಲಿರೋ ರೆಡ್ ಇಲ್ಲಿಗೆ ತೊಗೊಬರ್ಬೇಕು. ಏನು ಮಾಡೋದು ಅಂದರೆ ಮೊದಲು ಈ ರೆಡ್ ಮಧ್ಯದ ಪೀಸ್ ಮಾತ್ರ, ಈ ಮಧ್ಯದ ಭಾಗ ಮಾತ್ರ ಮೇಲ್ಗಡೆ ತೊಗೊಂಡ್ರೆ, ಮಧ್ಯದ ಭಾಗ ಮಾತ್ರ ಮೇಲ್ಗಡೆ ತೊಗೊಂಡಿದ್ದೀನಿ. ಹಾಗಾಗಿ ಇಲ್ಲಿರೋದು ಹೋಯಿತು. ಈ ಸೈಡಿಗೆ ತೊಗೊಬಂದು ಮತ್ತೆ ಇದು ಮಧ್ಯದ ಮೇಲ್ಗಡೆ ತೊಗೊಬಂದರೆ ಇಲ್ಲಿ ಇದ್ದಿದ್ದು ಪೀಸ್ ನೀವು ನೋಡ್ಬೋದು. ಇಲ್ಲಿದ್ದಿದ್ದು ಪೀಸ್ ಇಲ್ಲಿ ಬಂದು ಕೂತಿದೆ. ಇಲ್ಲಿ ಪ್ಲಸ್ ಆಕಾರಕ್ಕೆ ಮತ್ತೆ ಇನ್ನೊಂದು ಪಾಯಿಂಟ್ ಬೇಕು, ಅದು ಇಲ್ಲಿದೆ. ಅದನ್ನು ಇಲ್ಲಿ ಕೆಳಗಡೆ ಇಳಿಸಿ ಈ ಸೈಡು ಈ ಮಧ್ಯದ್ದು ಗೆಳೆಯರೆ ನೀವು ನೋಡ್ಬೋದು. ಈ ಮಧ್ಯದ ಪೀಸ್ನ ಮಾತ್ರ ಈ ಸೈಡ್ ತಿರುಗಿಸ್ಬೇಕು. ಸೈಡ್ ಅಂದರೆ ಆಗ ಇಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಇಲ್ಲಿ ಬಂದು ಕೂತ್ಕೊಂಡಾಗ ಇದನ್ನು ಈಸಿಯಾಗಿ ನಾವು ಮೇಲ್ಗಡೆ. ಫಸ್ಟು ನಾವು ರುಬಿಕ್ಸ್ ಕ್ಯೂಬ್ನ ಕಂಪ್ಲೀಟ್ ಮಾಡಬೇಕಂದ್ರೆ ಫಸ್ಟ್ ಸ್ಟೆಪ್ಪು ನಾವು ಪ್ಲಸ್ ಮಾಡ್ಕೋಬೇಕು. ಪ್ಲಸ್ ಮಾಡ್ಕೊಂಡಾದ್ಮೇಲೆ ನಾವು ಈ ಪ್ಲಸ್ ಮಾಡೋದ್ಮೇಲೆ ಈ ಮಧ್ಯದ 2 ಈ ಪಾನು ಮತ್ತು ಇದು ಫಸ್ಟ್ ಪಾಯಿಂಟು. ಫಸ್ಟು ಪ್ಲಸ್ ಮಾಡಾದಮೇಲೆ ಈ ಪಾಯಿಂಟು ಇಲ್ಲಿರೋ ಪಾನು, ಇಲ್ಲಿರೋ ಪಾನು, ಇಲ್ಲಿರೋ ಪಾನು, ಇಲ್ಲಿರೋ ಪಾನು, ಇಲ್ಲಿರೋ ಕಲರು, ಈ 4 ಕಡೆ ಇರೋ ಕಲರು ಈ ಮಧ್ಯದ ಕಲರ್ಗೆ ಮ್ಯಾಚ್ ಆಗಬೇಕು. ಇಲ್ಲಿ ನೋಡ್ಬೋದು ನೀವು ಎಲ್ಲೋಗೆ ಗ್ರೀನ್ ಮ್ಯಾಚ್ ಆಯ್ತಾ, ಎಲ್ಲೋಗೆ ಎಲ್ಲೋನೇ ಇರಬೇಕು ಮಧ್ಯದ್ದು. ಆದರೆ ಆ ಎಲ್ಲೋ ಮಧ್ಯದ್ದು ಎಲ್ಲಿದೆ, ಇಲ್ಲಿದೆ. ಹಾಗಾಗಿ ಈ ಎಲ್ಲೋನ ಇಲ್ಲಿಗೆ ಬಂದು ಮ್ಯಾಚ್ ಮಾಡಬೇಕು. ಅಷ್ಟು ಎಲ್ಲೋ ಮ್ಯಾಚ್ ಮಾಡಾದ್ಮೇಲೆ ನಾವು ನೋಡಬೇಕು ಬೇರೆ ಕಡೆ ಮ್ಯಾಚ್ ಆಗಿದೆಯಾ ಇಲ್ಲ ಅಂತ. ಕೆಲವೊಂದು ಸಾರಿ ಮ್ಯಾಚ್ ಆಗಿರುತ್ತೆ, ಆದರೆ ಕೆಲವೊಂದು ಸರಿ ಮ್ಯಾಚ್ ಆಗಿರಲ್ಲ. ಕೆಲವೊಂದು ಸತಿ ಮ್ಯಾಚ್ ಆಗಿರಲಿಲ್ಲ ಅಂದರೆ ನಾವು ಮ್ಯಾಚ್ ಮಾಡ್ಕೋಬೇಕಾಗುತ್ತೆ. ಉದಾಹರಣೆಗೆ ಈಗ ಮ್ಯಾಚ್ ಆಗಿರಲ್ಲ ಅಂದ್ಕೊಳ್ಳಿ, ನಾನು ಮಿಕ್ಸ್ ಮಾಡ್ತೀನಿ. ಕೆಲವೊಂದು ಸತಿ ಏನಾಗುತ್ತೆ ಅಂದರೆ ಗೆಳೆಯರೆ, ಇದು ಮ್ಯಾಚ್ ಆಗಿರಲ್ಲ. ಕೆಲವೊಂದು ಸತಿ ಒಂದೇ ಒಂದು ಮ್ಯಾಚ್ ಆಗಿರುತ್ತೆ, ಇನ್ನು ಕೆಲವೊಂದು ಸತಿ 3 ಮ್ಯಾಚ್ ಆಗಿರಲ್ಲ. ಕೆಲವೊಂದು ಸತಿ ಈ ಕಡೆ ಈ 2 ಪಾನಲ್ಲಿ ಒಂದು ಮ್ಯಾಚ್ ಮಾಡ್ಕೋಬೇಕು. ಒಂದು ಮ್ಯಾಚ್ ಮಾಡ್ಕೊಂಡಾಗ 3 ಮ್ಯಾಚ್ ಆಗಿರಲ್ಲ ಕೆಲವೊಂದು ಸತಿ. ಆದರೆ ಇಲ್ಲಿ ನೋಡ್ಬೋದು, ಇಲ್ಲಿ ಮ್ಯಾಚ್ ಆಗಿದೆ, ಇಲ್ಲಿ ಮ್ಯಾಚ್ ಆಗಿಲ್ಲ, ಹಾಗೂ ಇಲ್ಲಿ ಮ್ಯಾಚ್ ಆಗಿಲ್ಲ. ಕೆಲವೊಂದು ಸತಿ ಇಲ್ಲೂ ಮ್ಯಾಚ್ ಆಗಿರಲ್ಲ, 3 ಮಿಕ್ಸಪ್ ಆಗಿರುತ್ತೆ. ಆಗ ನಾವೇನು ಮಾಡಬೇಕು ಅಂದರೆ ಮ್ಯಾಚ್ ಆಗಿಲ್ಲದೆ ಇರೋದನ್ನ ಮೇಲ್ಗಡೆ ಪ್ಲಸ್ ಇರಬೇಕು. ಪ್ಲಸ್ ಆಕಾರದಲ್ಲಿ ಮೇಲ್ಗಡೆ ಹಿಡ್ಕೊಂಡು ಈ ಸೈಡು ಯಾವ ಮ್ಯಾಚ್ ಆಗಿರಲ್ಲ ಆ ಕಡೆ ಹಿಡ್ಕೊಂಡು ಮಧ್ಯದ ಪೀಸ್ ಮಾತ್ರ, ಮಿಡಲ್ ಈ ಪೀಸ್ ಮಾತ್ರ ಒಂದು ಸತಿ ಕೆಳಗಡೆ ತೊಗೋಬೇಕು. ಒಂದು ಸತಿ ಕೆಳಗಡೆ ತೊಗೊಬಂದು ಇದನ್ನು 2 ಸತಿ ಈ ಕೆಳಗಡೆದು ಮೇಲ್ಗಡೆ ಪ್ಲಸ್ ಇದ್ದಿದ್ದನ್ನ ಕೆಳಗಡೆ ತೊಗೊಬಂದು ಇದನ್ನು 2 ಸತಿ ತಿರುಗಿಸ್ಬೇಕು. 1 2 ಸತಿ ತಿರುಗಿಸಿದ್ಮೇಲೆ ಮತ್ತೆ ಇದನ್ನು ಮೇಲ್ಗಡೆ ತೊಗೋಬೇಕು. ಮೇಲ್ಗಡೆ ತೊಗೊಂಡಾದ್ಮೇಲೆ ಏನಾಗಿರುತ್ತೆ, ಇಲ್ಲಿದ್ದಿದ್ದು ರೆಡ್ಡು ಇಲ್ಲಿ ಬಂದಿರುತ್ತೆ. ಇದು ಗ್ರೀನ್ ಮ್ಯಾಚ್ ಆಯ್ತಲ್ಲ, ವೈಟ್ ಇದೆ. ಹಾಗಾಗಿ ನಾವೇನು ಮಾಡಬೇಕು, ಗ್ರೀನ್ ಕಡೆ ತೊಗೋಬೇಕು. ಆಗ ಮತ್ತೆ ಅದೇ ರೀತಿ ಪ್ಲಸ್ ಈ ಮಧ್ಯದ ಮಾತ್ರ ಕೆಳಗಡೆ ತೊಗೊಬಂದು ಇದನ್ನು 2 ಸತಿ ತಿರುಗಿಸ್ಬೇಕು. 1 2 2 ಸತಿ ತಿರುಗಿಸಾದ್ಮೇಲೆ ಮತ್ತೆ ಮೇಲ್ಗಡೆ ತೊಗೊಂಡು ಹೋಗ್ಬೇಕು.
ಮೇಲ್ಗಡೆ ತೊಗೊಂಡು ಹೋಗ್ಬೇಕಾದ್ರೆ ಇದು ಮ್ಯಾಚ್ ಆಗಿರುತ್ತೆ. ಆದರೆ ಇಲ್ಲಿದ್ದ ರೆಡ್ ಮತ್ತು ವೈಟು ಇಲ್ಲಿ ಕೆಳಗಡೆ ಬಂದಿರುತ್ತೆ. ಇದು ವೈಟಿಗೆ ವೈಟ್ ಮ್ಯಾಚ್ ಮಾಡಬೇಕು. ಮತ್ತು ವೈಟಿಗೆ ವೈಟ್ ಮ್ಯಾಚ್ ಮಾಡಿ ಕೆಳಗಡೆ ತೊಗೊಬಂದು ಮತ್ತೆ ಮಧ್ಯದನ್ನ ಮತ್ತೆ 2 ಸತಿ ತಿರುಗಿಸಿದ್ರೆ ವೈಟಿಗೆ ವೈಟ್ ಮ್ಯಾಚ್ ಆಗುತ್ತೆ. ಮೇಲ್ಗಡೆ ಪ್ಲಸ್ ಆಕಾರ. ಹೀಗೆ ಗೆಳೆಯರೆ ನೀವು ಫಸ್ಟು ಪ್ಲಸ್ ಆಕಾರದಲ್ಲಿ ಕಲರ್ನ ಸೆಟ್ ಮಾಡಿ ಈ ಮಧ್ಯದ ಎರಡನ್ನ ಸೇಮ್ ಕಲರ್ ಮ್ಯಾಚ್ ಮಾಡೋದೇ ಫಸ್ಟ್ ಸ್ಟೆಪ್ ಇದು. ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆದಮೇಲೆ ನಾನು ಈಗ ನೆಕ್ಸ್ಟ್ ಎಪಿಸೋಡಲ್ಲಿ ನಿಮಗೆ ಸೆಕೆಂಡ್ ಸ್ಟೆಪ್ ಹೇಳ್ಕೊಡ್ತೀನಿ.